First lesson, parts and uses of a computer. So already you know about this, tick the things you can touch. So ಹಾಗಾದ್ರೆ ನೀವು ಯಾವ ಥಿಂಗ್ಸನ್ನು ಟಚ್ ಮಾಡ್ತಿರಲ್ಲ ಸೊ ಅದನ್ನೇ ಪಾಸ್ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಪ್ಲಾಂಟ್ಸ್. ಓಕೆ, ವಿ ಕ್ಯಾನ್ ಟಚ್ ಪ್ಲಾಂಟ್ಸ್. ಏರ್, ವಿ ಕಾಂಟ್ ಟಚ್ ಏರ್. ಸೊ ಬೆಡ್, ಓಕೆ, ವಿ ಕ್ಯಾನ್ ಟಚ್. ರೇನ್ಬೋ, okay, so we can't touch. Printer, we can touch. Okay, tux paint, okay, we can't touch. Okay, so this is the answers. So next, already we know about the meaning of hardware and monitor, meaning of monitor, and also these parts. Okay, so this is monitor, this is CPU, this is keyboard, and this is mouse. So today let's see about CPU. Okay, so what is CPU? What is the work of the CPU? CPU is the central processing unit. All the processing of data happens in it. ಸೊ ಹಾಗಾದರೆ ಸಿ ಪಿ ಯು ಅನ್ನೋದೊಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಎಲ್ಲ ಡೇಟಾ ಏನಾಗುತ್ತೆ, ಎಲ್ಲ ದತ್ತಾಂಶಗಳು ಸೊ ನಾವು ಕಂಪ್ಯೂಟರ್ ಮುಖಾಂತರ ಅಥವಾ ಸೊ ವಿತ್ ದ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸ್ ಮುಖಾಂತರ ನಾವೇನಾದರೂ ಕೊಟ್ವಿ ಅಂದರೆ ಸೊ ಆಫ್ಟರ್ ಪ್ರೊಸೆಸಿಂಗ್ ದಿಸ್ ಇನ್ ದಿಸ್ ಸಿ ಪಿ ಯು ಪ್ರೊಸೆಸ್ ಆದಮೇಲೆ ಅದೇನಾಗುತ್ತೆ ನಮಗೆ ಸೊ ನೆಕ್ಸ್ಟ್ ಹೋಗುತ್ತೆ. ದ ಸಿ ಪಿ ಯು ಇಸ್ ಆಲ್ಸೋ ನೋನ್ ಆಸ್ ದಿ ಪ್ರೊಸೆಸರ್. ಸೊ ಹಾಗಾದರೆ ಇದು ಒಂದು ಪ್ರೊಸೆಸರ್. ಆಲ್ ದ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ಆರ್ ಕನೆಕ್ಟೆಡ್ ಟು ದಿ ಸಿ ಪಿ ಯು. ನೀವು ನೋಡಿರ್ಬೋದು ಸೊ ಎಲ್ಲ ಪಾರ್ಟ್ಸು. ಓಕೆ, ಫಾರ್ ಎಕ್ಸಾಂಪಲ್ ಮೌಸ್, ಕೀಬೋರ್ಡ್, ಜಾಯ್ಸ್ಟಿಕ್, ಮಾನಿಟರ್, ಪ್ರಿಂಟರ್, ಸೊ ಎಲ್ಲ ಪಾರ್ಟ್ಸ್ ಆಫ್ ಕಂಪ್ಯೂಟರು ಸೊ ಈ ಸಿ ಪಿ ಯುಗೆ ಸೊ ಕನೆಕ್ಟ್ ಆಗಿರ್ತವೆ. All the parts of the computer are connected to the CPU. It controls the other parts of computer. It is also called the brain of computer. ಸೊ ಇದನ್ನು ನಾವು ಒಂದು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಮನುಷ್ಯನಿಗೆ ಅಥವಾ ನಮಗೆ ಯಾವ ರೀತಿ ಬ್ರೈನ್ ಇರುತ್ತೋ ಸೊ ಅದೇ ರೀತಿ ಕಂಪ್ಯೂಟರ್ಗೆ ಸೊ ಇದನ್ನು ನಾವು ಸಿ ಪಿ ಯುವನ್ನು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು, the CPU box also consists of the parts where the computer data is stored, the button for switching the computer on and off, the place where we can attach external hardware devices. ಸೊ ಹಾಗಾದರೆ ಈ ಸಿ ಪಿ ಯು ಬಾಕ್ಸ್ ಸೊ ಹಾಗಾದರೆ ಏನನ್ನು ಕನ್ಸಿಸ್ಟ್ ಅಂದರೆ ಏನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ, ದ ಪಾರ್ಟ್ಸ್ ವೇರ್ ದಿ ಕಂಪ್ಯೂಟರ್ ಡೇಟಾ ಈಸ್ ಸ್ಟೋರ್ಡ್. ಸೊ ಹಾಗಾದರೆ ಎಲ್ಲ ಡೇಟಾವನ್ನು ನಾವೇನು ಮಾಡ್ಬೋದು, ಇದರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ನೆಕ್ಸ್ಟು, ದ ಬಟನ್ ಫಾರ್ ಸ್ವಿಚಿಂಗ್ ದಿ ಕಂಪ್ಯೂಟರ್ ಆನ್ ಆ್ಯಂಡ್ ಆಫ್. ಸೊ ಇಲ್ಲೇನಿದೆ, ಸೊ ಸ್ವಿಚಿಂಗ್ ದಿ ಬಟನ್ ನಾವೇನು ಮಾಡ್ಬೋದು, ಕಂಪ್ಯೂಟರ್ನ ಆನ್ ಮಾಡಬೇಕಂದ್ರೆ ಸಿ ಪಿ ಯು ಬಟನನ್ನು ಪ್ರೆಸ್ ಮಾಡೋದರ ಮುಖಾಂತರ ನಾವೇನು ಮಾಡ್ಬೋದು, ಆನ್ ಮಾಡ್ಬೋದು. ದ ಪ್ಲೇಸ್ ವೇರ್ ವಿ ಕ್ಯಾನ್ ಅಟ್ಯಾಚ್ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಡಿವೈಸಸ್. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ಸಿ ಡಿ ರಾಮ್, ಡಿ ವಿ ಡಿಯನ್ನು ನಾವೇನು ಮಾಡ್ಬೋದು ಇಲ್ಲಿ ಓಕೆ ಅಟ್ಯಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಕೀಬೋರ್ಡ್. ಸೊ ಹಾಗಾದರೆ ವಾಟ್ ಈಸ್ ಕೀಬೋರ್ಡ್? ಸೊ ವಾಟ್ ಈಸ್ ದ ಯೂಸಸ್ ಆಫ್ ಕೀಬೋರ್ಡ್? ಕೀಬೋರ್ಡಿಂದ ಏನೆಲ್ಲ ಯೂಸ್ ಇದೆ? ಅ ಕೀಬೋರ್ಡ್ ಈಸ್ ಯೂಸ್ ಟು ಎಂಟರ್ ಇನ್ಫಾರ್ಮೇಷನ್ ಇನ್ ಟು ಅ ಕಂಪ್ಯೂಟರ್. ಸೊ ಹಾಗಾದರೆ ಕಂಪ್ಯೂಟರಲ್ಲಿ ಏನೇ ಇನ್ಫಾರ್ಮೇಷನ್ನ ನಾವು ಎಂಟರ್ ಮಾಡಬೇಕಂದ್ರೂ ನಾವು ಕೀಬೋರ್ಡನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೇವೆ, ಸೊ ಹಾಗಾದರೆ ಎಂಟರ್ ಮಾಡ್ತೇವೆ. ವಿಥೌಟ್ ಇಟ್ ಸೆಂಡಿಂಗ್ ಎನಿ ಇನ್ಫಾರ್ಮೇಷನ್ ಇನ್ ಟು ದಿ ಕಂಪ್ಯೂಟರ್ ಈಸ್ ಡಿಫಿಕಲ್ಟ್. ಸೊ ಹಾಗಾದರೆ ವಿತೌಟ್ ಕೀಬೋರ್ಡ್ ಸೊ ಕ್ಯಾನ್ ಯು ಅಸ್ಯೂಮ್ ನಾವೇನಾದರೂ ಟೈಪ್ ಮಾಡೋಕ್ಕೆ ಸಾಧ್ಯನಾ? ನೋ. ಓಕೆ, so to write on a computer we press the keys on the keyboard. This is called typing. ಸೊ ನಾವೇನು ಮಾಡ್ತೇವೆ ಹಾಗಾದರೆ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಏನಾದರೂ ಟೈಪ್ ಮಾಡಿದರೆ ಸೊ ಅದಕ್ಕೆ ನಾವೇನಂತ ಕರಿತೇವೆ, ಟೈಪಿಂಗ್ ಅಂತ ಕರಿತೇವೆ. ಸೊ ಐ ಥಿಂಕ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಕೀಬೋರ್ಡ್ ಇಮೇಜ್. ಸೊ ಸೊ ದಿಸ್ ಈಸ್ ದಿ ಕೀಬೋರ್ಡ್. ಸೊ ಫಂಕ್ಷನ್ ಕೀ, ನ್ಯಾವಿಗೇಷನ್ ಕೀ, ಲೆಟರ್ ಕೀ, ಆ್ಯರೋ ಕೀ, ನಂಬರ್ ಕೀ, ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಯನ್ನು ಅವ್ರು ಏನು ಮಾಡಿದ್ದಾರೆ, ಸೊ ಸಪ್ರೇಟ್ ಮಾಡಿದ್ದಾರೆ. ಅಂದರೆ ಕೀ ಇದರಲ್ಲಿ ಕೀಬೋರ್ಡಲ್ಲಿ ಸೊ ಫಂಕ್ಷನ್ ಕೀ, ಓಕೆ, ಇಟ್ ವರ್ಕ್ಸ್ ರಿಲೇಟೆಡ್ ಟು ದಿ ಫಂಕ್ಷನ್ F1, F2, F3, F4, F5, F6, F7, F8, F9, F10, F11, F12. So these are the letter key or alphabet. So see, A to Z alphabets are there here. Okay, so this is the letter key. So this is arrow key. So down arrow, up arrow, left arrow, right arrow. So this is navigation key. Okay, I think home, delete, end, page up, page down. Okay, so navigation key idu. So next this is number key. ಸೊ ವಿತ್ ದ ಹೆಲ್ಪ್ ಆಫ್ ಫಂಕ್ಷನ್ ಕೀ ನಾವೇನು ಮಾಡ್ಬೋದು, ಸೊ ಬೇರೆ ಬೇರೆ ವರ್ಕನ್ನು ಮಾಡ್ಬೋದು. ವಿತ್ ದ ಹೆಲ್ಪ್ ಆಫ್ ಲೆಟರ್ ಕೀ ನಾವೇನಾದರೂ ಟೈಪ್ ಮಾಡ್ಬೋದು ಸೆಂಟೆನ್ಸನ್ನು. ಓಕೆ, ಸೊ
ಇವೆಲ್ಲ ಕೀಗಳು ತಮ್ಮದೇ ಆದಂಥ ಏನು ಮಾಡ್ತವೆ, ಸೊ ವರ್ಕನ್ನು ಮಾಡ್ತವೆ. ಸೊ ದಿಸ್ ಈಸ್ ಅಬೌಟ್ ಕೀಬೋರ್ಡ್. ನೆಕ್ಸ್ಟ್, a keyboard includes letter keys, number keys, navigation keys, arrow keys, function keys, and more keyboard keys. Okay, so like shift, caps lock, tab, enter, space bar, escape and backspace. ಸೊ ಹಾಗಾದರೆ ಈ ಕೀಬೋರ್ಡ್ ಅನ್ನೋದು ಸೊ ಇವೆಲ್ಲ ಕೀಗಳನ್ನು ಏನು ಮಾಡಿರುತ್ತೆ, ಒಳಗೊಂಡಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಮೌಸ್. ಸೊ ಹಾಗಾದರೆ ವಾಟ್ ಈಸ್ ಮೌಸ್? A mouse is a hardware device that is used to select, point, drag and drop objects on the screen. It has two buttons, left or primary buttons and right or secondary buttons, which help us to select objects on the screen. There is a scroll wheel in between the two to move up and down faster. A mouse is usually kept on a mouse pad. We can draw pictures, play movies and open files with the help of a mouse. So ಹಾಗಾದರೆ ಮೌಸ್ ಅನ್ನೋದು ಓಕೆ. ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್. ಸೊ ಹಾಗಾದರೆ ಮೌಸು ಟೂ ಬಟನ್ಸ್ ಓಕೆ. ಸೊ ಲೆಫ್ಟ್ ಬಟನ್, ರೈಟ್ ಬಟನ್ ಆ್ಯಂಡ್ ದಿಸ್ ಒನ್ ವಿ ಕಾಲ್ಡ್ ಸ್ಕ್ರೋಲ್ ವೀಲ್ ಓಕೆ. ಸೊ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ನಾವು ಮೂವ್ ಆಗಬೇಕಂದ್ರೆ ನಾವೇನು ಮಾಡ್ತೇವೆ, ಈ ಸ್ಕ್ರೋಲ್ ವೀಲನ್ನು ಅಥವಾ ಸ್ಕ್ರೋಲ್ ಬಟನನ್ನು ನಾವೇನು ಮಾಡ್ತೇವೆ, ಯೂಸ್ ಮಾಡ್ತೇವೆ ಓಕೆ. ಸೊ ಹಾಗಾದರೆ ಮೇನ್ಲಿ ಮೌಸ್ ಇಟ್ಟು ಲೆಫ್ಟ್ ಬಟನ್, ರೈಟ್ ಬಟನ್. ಸೊ ಹಾಗಾದರೆ ಲೆಫ್ಟ್ ಬಟನ್ ಏನಕ್ಕೆ ಯೂಸ್ ಆಗುತ್ತೆ, ಸೆಲೆಕ್ಟ್ ಎನಿ ಐಕಾನನ್ನು ಸೆಲೆಕ್ಟ್ ಮಾಡೋದಕ್ಕೆ, ಪಾಯಿಂಟ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ಯಾವುದೇ ಒಂದು ಐಕಾನನ್ನು ನಾವು ಡ್ರ್ಯಾಗ್ ಮಾಡಬೇಕಂದ್ರೆ ಸೊ ಮೌಸನ್ನು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ರೈಟ್ ಬಟನ್. ಸೊ ರೈಟ್ ಆರ್ ಸೆಕೆಂಡರಿ ಬಟನ್ ವಿಚ್ ಹೆಲ್ಪ್ ಅಸ್ ಟು ಸೆಲೆಕ್ಟ್ ಆಬ್ಜೆಕ್ಟ್ಸ್ ಆನ್ ದಿ ಸ್ಕ್ರೀನ್. ಸೊ ಹಾಗಾದರೆ ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಏನು ಮಾಡ್ತೇವೆ, ರೈಟ್ ಬಟನನ್ನು ನಾವು ಯೂಸ್ ಮಾಡ್ತೇವೆ. ಸೊ ಹಾಗಾದರೆ ಸೊ ಮೌಸ್ ಇನ್ಕ್ಲೂಡ್ಸ್ ಐ ಥಿಂಕ್ ಫಸ್ಟ್ ಲೆಫ್ಟ್ ಬಟನ್, ರೈಟ್ ಬಟನ್ ಆ್ಯಂಡ್ ದಿಸ್ ಈಸ್ ಸ್ಕ್ರೋಲ್ ಬಟನ್. Okay, this is about the mouse. So next, printer. A printer prints information from the computer onto a sheet of paper. The sheet of paper with the information printed on it is called the printout. So ಹಾಗಾದರೆ ನಾವು ಮೌಸ್ ಅಥವಾ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನಲ್ಲಿ ಏನಾದರೂ ಇನ್ಫಾರ್ಮೇಷನನ್ನು ಟೈಪ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ಆಗಿರ್ಬೋದು, ಲೆಟರ್ ಆಗಿರ್ಬೋದು. ಸೊ ಅದನ್ನು ನಾವು ಪ್ರಿಂಟ್ ವಿತ್ ದ ಹೆಲ್ಪ್ ಆಫ್ ಪ್ರಿಂಟರ್ ನಾವೇನಾದರೂ ಪ್ರಿಂಟ್ ತೊಗೊಂಡ್ವಿ ಅಂದರೆ ಸೊ ಅದನ್ನು ನಾವೇನಂತ ಕರಿತೇವೆ, ಪ್ರಿಂಟ್ಔಟ್ ಅಂತ ಕರಿತೇವೆ. ಸೊ ಪ್ರಿಂಟ್ಔಟ್ಸ್ ಆರ್ ಆಲ್ಸೋ ರೆಫರ್ಡ್ ಟು ಆ್ಯಸ್ ದ ಹಾರ್ಡ್ ಕಾಪಿ ಆಫ್ ದಿ ಇನ್ಫಾರ್ಮೇಷನ್. ಸೊ ಹಾರ್ಡ್ ಕಾಪಿ ಅಂತ ನಾವು ಯಾವಾಗ ಕರಿತೇವೆ, ಸೊ ಆಫ್ಟರ್ ಟೇಕಿಂಗ್ ದ ಪ್ರಿಂಟ್ಔಟ್ ನಾವು ಅದನ್ನು ಏನು ಮಾಡ್ತೇವೆ, ಹಾರ್ಡ್ ಕಾಪಿ. ಸೊ ಬಿಫೋರ್ ಕಂಪ್ಯೂಟರ್ ಒಳಗೆ ನಾವು ಅದನ್ನೇನಾದರೂ ಲೆಟರ್ ಅಥವಾ ಏನಾದರೂ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ವಿ ಅಂದರೆ ಅದಕ್ಕೆ ನಾವು ಸಾಫ್ಟ್ ಕಾಪಿ ಅಂತ ಏನು ಮಾಡ್ತೇವೆ, ಕರಿತೇವೆ. ದ ಮೋಸ್ಟ್ ಕಾಮನ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಆರ್ ಡಾಟ್ ಮ್ಯಾಟ್ರಿಕ್ printers, inkjet printers and laser printers. Okay, so these are the printers. Nowadays we are using these printers. Okay, so ಹಾಗಾದರೆ ಇದು ಪ್ರಿಂಟರ್. ಸೊ ಹಾಗಾದರೆ ಇಲ್ಲಿ ಪ್ರಿಂಟರ್ ಅಂದ್ರೇನು, ಪ್ರಿಂಟ್ಔಟ್ ಅಂದ್ರೇನು, ಓಕೆ, ವಾಟ್ ಈಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್, ವಾಟ್ ಈಸ್ ಹಾರ್ಡ್ ಕಾಪಿ, ವಾಟ್ ಈಸ್ ಸಾಫ್ಟ್ ಕಾಪಿ ಅಂದರೆ ಏನಂತ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಸ್ಕ್ಯಾನರ್. ಸೊ ಹಾಗಾದರೆ ಸ್ಕ್ಯಾನರ್ ಅಂದ್ರೇನು, ಸೊ ಸ್ಕ್ಯಾನರನ್ನು ನಾವು ಏನಕ್ಕೆ ಯೂಸ್ ಮಾಡ್ತೇವೆ, ಸಿ a scanner can read image or text from a physical item such as a photograph or paper and convert it into a form that the computer understand. ಸೊ ಸ್ಕ್ಯಾನರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೇವೆ ಅಂದರೆ, ಸೊ ಯಾವುದೇ ಫೋಟೋ ಕಾಪಿ ಅಥವಾ ಯಾವುದೇ ಫೋಟೋ ಅಥವಾ ಯಾವುದೇ ಫೈಲು ಅಥವಾ ಯಾವುದೇ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡೋಕ್ಕೆ ನಾವೇನು ಮಾಡ್ತೇವೆ, ಸ್ಕ್ಯಾನರನ್ನು ಯೂಸ್ ಮಾಡ್ತೇವೆ. ಸೊ ಇಟ್ ಈಸ್ ರೀಡ್ ಇಮೇಜಸ್. ಸೊ ಹಾಗಾದರೆ ಇಮೇಜಸನ್ನು ಸ್ಕ್ಯಾನ್ ಮಾಡುತ್ತೆ ಅಥವಾ ಟೆಕ್ಸ್ಟನ್ನು ಸ್ಕ್ಯಾನ್ ಮಾಡುತ್ತೆ. ಸೊ ಆಫ್ಟರ್ ಸ್ಕ್ಯಾನಿಂಗ್ ನಾವೇನು ಮಾಡ್ಬೋದು, ಅದನ್ನು JPG ಅಥವಾ PDF ಏನು ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ದಿ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಹಾಗಾದರೆ ಮಾನಿಟರ್, CPU, keyboard and mouse and printer. Okay, so scanner. So these are all the parts of computer and also speaker. Speaker help us listen to the sound played by a computer. ಸೊ ಹಾಗಾದರೆ ಸ್ಪೀಕರ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮ್ಯೂಸಿಕ್ ಕೇಳೋದಕ್ಕೆ ಅಥವಾ ಸಾಂಗನ್ನು ಕೇಳೋದಕ್ಕೆ ಅಥವಾ ಸೌಂಡನ್ನು ಕೇಳೋದಕ್ಕೆ ನಮಗೇನಾಗುತ್ತೆ ಸ್ಪೀಕರ್ ಅನ್ನೋದು. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ಹಾಗಾದರೆ
in our lesson, so first lesson, so last concept, so ಹಾಗಾದ್ರೆ in this parts and uses of computer, so first lesson ಅಲ್ಲಿ so last concept ಏನಂದ್ರೆ ಸಾಫ್ಟ್ವೇರ್. ಸೊ ಹಾಗಾದ್ರೆ ಸಾಫ್ಟ್ವೇರ್ ಅಂದ್ರೇನು? In a human body, we can see and touch our hands and legs, but what really keeps us alive is us breathing. Similarly, software keeps the computer alive. A computer is just an empty box without software program in it. Software is a set of one or more programs that work together to help the computer program a task. There are two types of softwares, system software and application software. Let us read more about them. So ಹಾಗಾದ್ರೆ ಸಾಫ್ಟ್ವೇರ್ ಅಂದ್ರೇನು ಅನ್ನೋದನ್ನ ಈಗ ಏನ್ ಮಾಡೋಣ? ಓಕೆ, ಲೆಟ್ಸ್ ಸಿ. ಬಾಡಿ ವಿ ಕ್ಯಾನ್ ಸಿ ಆ್ಯಂಡ್ ಟಚ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಸೊ ಹಾಗಾದ್ರೆ ಹ್ಯೂಮನ್ ಬಾಡಿ ಒಳಗೆ ಸೊ ನಾವೇನು ಮಾಡ್ತೇವೆ, ಸೊ ಕೈಗಳನ್ನು ಅಥವಾ ಕಾಲುಗಳನ್ನು ಸೊ ಯಾವ ರೀತಿ ಟಚ್ ಮಾಡ್ತೇವೋ ಮುಟ್ತೇವೋ ಸೊ ಅದೇ ರೀತಿ. ಬಟ್ ವಾಟ್ ರಿಯಲಿ ಕೀಪ್ಸ್ ಅಸ್ ಅಲೈವ್, ಸೊ ಹಾಗಾದ್ರೆ ಯಾವ ರೀತಿ ನಾವು ಅಲೈವ್ ಆಗಿದ್ದೇವೆ, ಈಸ್ ಅಸ್ ಬ್ರೀತಿಂಗ್. ಸೊ ಹಾಗಾದ್ರೆ ಯಾವ ರೀತಿ ಉಸಿರಾಟ ಇದೆ. ಸೊ ಅದೇ ರೀತಿ ಸಿಮಿಲರ್ಲಿ ಸಾಫ್ಟ್ವೇರ್ ಕೀಪ್ಸ್ ದಿ ಕಂಪ್ಯೂಟರ್ ಅಲೈವ್. ಸೊ ಹಾಗಾದ್ರೆ ಕಂಪ್ಯೂಟರ್ಗೆ ಕೂಡ ಈ ಸಾಫ್ಟ್ವೇರ್ಸು ಅಷ್ಟೇ ಇಂಪಾರ್ಟೆಂಟು, ಎಸೆನ್ಷಿಯಲ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಆ ಕಂಪ್ಯೂಟರ್ ಇಸ್ ಜಸ್ಟ್ ಅನ್ ಎಂಟಿ ಬಾಕ್ಸ್. ಕಂಪ್ಯೂಟರ್ ಅನ್ನೋದೊಂದು ಜಸ್ಟ್ ಎಂಟಿ ಬಾಕ್ಸ್ ಇದ್ದಂಗೆ ವಿಥೌಟ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಇನ್ ಇಟ್. ಸೊ ಹಾಗಾದ್ರೆ ನಾವು ಸಾಫ್ಟ್ವೇರ್ ಪ್ರೋಗ್ರಾಮ್ನ ಇನ್ಸ್ಟಾಲ್ ಮಾಡಿದಾಗ, ಈಗ ನಿಮ್ಮ ಮೊಬೈಲ್ಗೆ ನಾವು ಯಾವ ರೀತಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದಾಗ ಒಂದು ಮೊಬೈಲ್ಗೆ ಒಂದು ಕಳೆ ಅಥವಾ ಮೊಬೈಲ್ಗೆ ಒಂದು ಸೊ ವ್ಯಾಲ್ಯೂ ಅಥವಾ ಅಂದರೆ ವರ್ಕನ್ನು ನಾವು ಯಾವ ರೀತಿ ಕೊಡ್ತೇವೆ, ಅದೇ ರೀತಿ ನಾವೇನು ಮಾಡ್ತೇವೆ ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿದಾಗ ಮಾತ್ರ ಸೊ ವರ್ಕ್ ಮಾಡಲು ಸೊ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ವಾಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್? ಸೊ ಸಿಸ್ಟಮ್ ಸಾಫ್ಟ್ವೇರ್, it runs the computer hardware and the system. Windows operating system is an example of the system software. So ಹಾಗಾದ್ರೆ it helps to connect the computer hardware with the application software. ಸೊ ಹಾಗಾದ್ರೆ ಈ ಮೊಬೈಲ್ಗೆ ಯಾವ ರೀತಿ ಸಾಫ್ಟ್ವೇರ್ ಇರುತ್ತೆ, ಆಂಡ್ರಾಯ್ಡ್ ವರ್ಷನ್, ಸೊ ಆ ರೀತಿ ನಾವು ಏನು ಮಾಡಿರ್ತೇವೆ ಸೊ ಸಿಸ್ಟಮ್ ಸಾಫ್ಟ್ವೇರನ್ನು. ಓಕೆ, ಸೊ ಫಾರ್ ಎಕ್ಸಾಂಪಲ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಸೊ ಇದು ಏನಾಗಿದ್ರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ಗೆ ಇದು ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. These are programs that helps users to certain task. For example, TuxPaint is an application software used to draw and save pictures on a computer. So ಅದರ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಯಾವ ರೀತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುತ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ಏನು ಮಾಡಿರ್ತಾರೆ, ಯೂಟ್ಯೂಬ್ ಅನ್ನೋದೊಂದು ಅಪ್ಲಿಕೇಶನ್. ಸೊ ಅದನ್ನು ನೀವು ಏನು ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಬೋದು. ಕ್ರೋಮ್ ಅನ್ನೋದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ನೀವೇನು ಮಾಡ್ಬೋದು, ನಿಮ್ಮ ಕಂಪ್ಯೂಟ್ರಲ್ಲಿ ಸೊ ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ನೆಕ್ಸ್ಟ್ ಫೈರ್ ಫಾಕ್ಸ್ ಅನ್ನೋದು ಒಂದು ಅಪ್ಲಿಕೇಶನ್, VLC ಅಥವಾ MX ಪ್ಲೇಯರ್ ಅಂತ ನಾವೇನು ಕರಿತೀವಿ. ಸೊ ದೀಸ್ ಆರ್ ಆಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಓಕೆ, ಸೊ ದೀಸ್ ಆರ್ ಪ್ರೋಗ್ರಾಮ್ಸ್ ದಟ್ ಹೆಲ್ಪ್ಸ್ ಯೂಸರ್ಸ್ ಟು ಸರ್ಟೇನ್ ಟಾಸ್ಕ್. ಸೊ ನಾವು ಯಾವುದೇ ಒಂದು ವರ್ಕ್ ಮಾಡಬೇಕು, ಸೊ ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ನೋಡಬೇಕಂದ್ರೆ ಏನು ಮಾಡಬೇಕು, ಸೊ ಯೂಟ್ಯೂಬ್ ಅನ್ನೋ ಅಪ್ಲಿಕೇಶನ್ ಅಂತ ನಾವೇನು ಮಾಡಬೇಕು, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ VLC ವಿಡಿಯೋ ನೋಡಬೇಕಂದ್ರೆ ಮೊಬೈಲಲ್ಲಿ ಯಾವ ರೀತಿ MX ಪ್ಲೇಯರ್ ಇರುತ್ತೆ, ಸೊ ಅದೇ ರೀತಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ VLC ಅಂತ ಒಂದು ಆ್ಯಪನ್ನು ನಾವೇನು ಮಾಡ್ತೇವೆ, ಅದು ಅಪ್ಲಿಕೇಶನ್ ನಾವೇನು ಮಾಡ್ತೇವೆ, ಇನ್ಸ್ಟಾಲ್ ಮಾಡ್ತೇವೆ. ಓಕೆ, ಸೊ ಐ ಥಿಂಕ್ ದಿಸ್ ಲೆಸನ್ ಸೊ two concept is there remaining. So let's see uses of a computer. So ಹಾಗಾದ್ರೆ ಕಂಪ್ಯೂಟರ್ ಇಂದ ಏನೇನು ಯೂಸ್ ಇದೆ? A computer is a smart machine that helps us do many things. ಸೊ ಹಾಗಾದ್ರೆ ಕಂಪ್ಯೂಟರ್ ಅನ್ನೋದೊಂದು ಸ್ಮಾರ್ಟ್ ಮಷಿನ್. ಸೊ ಹಾಗಾದ್ರೆ ಅದು ಬೇರೆ ಬೇರೆ ರೀತಿಯಾದಂಥ ಕೆಲಸನ ಮಾಡುತ್ತೆ. ಡಿಫ್ರೆಂಟ್ ಪೀಪಲ್ಸ್ ಯೂಸ್ ಕಂಪ್ಯೂಟರ್ಸ್ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಸೊ ಬೇರೆ ಬೇರೆ ಜನ ಅಥವಾ ಬೇರೆ ಬೇರೆ ಪೀಪಲ್ ಏನು ಮಾಡ್ತಾರೆ, ತಮ್ಮದೇ ಆದಂಥ ವರ್ಕಿಗೆ ಅದನ್ನು ಕಂಪ್ಯೂಟರನ್ನು ಯೂಸ್ ಮಾಡ್ತಾರೆ. ಹಿಯರ್ ಆರ್ ಸಮ್ ಆಫ್ ದಿ ವೇಸ್ ಇನ್ ವಿಚ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್. ಸೊ ಹಾಗಾದರೆ ಕಂಪ್ಯೂಟರ್ ಯಾವ ರೀತಿ ಯೂಸ್ ಇದೆ, ಏನಕ್ಕೆ ಯೂಸ್ ಇದೆ? ಸಿ ದಿಸ್ ಫಸ್ಟ್ ಪಿಕ್ಚರ್, ಡ್ರಾ ಆ್ಯಂಡ್ ಕಲರ್ ಪಿಕ್ಚರ್ಸ್. ಸೊ ಹಾಗಾದರೆ ನಾವೇನು ಮಾಡ್ತೇವೆ, ಕಲರ್ ಪಿಕ್ಚರನ್ನು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಡೂ ಹೋಮ್ವರ್ಕ್, ರಿಸರ್ಚ್ ಫಾರ್ ಪ್ರಾಜೆಕ್ಟ್. ಸೊ ಹೋಮ್ವರ್ಕನ್ನು ಮಾಡೋದಕ್ಕೆ, ಪ್ರಾಜೆಕ್ಟನ್ನು ಮಾಡೋದಕ್ಕೆ ಅಥವಾ ರಿಸರ್ಚನ್ನು ಮಾಡೋದಕ್ಕೆ ನಾವೇನು ಮಾಡ್ತೇವೆ, ವಿ ಯೂಸ್ ದಿ ಕಂಪ್ಯೂಟರ್ಸ್. ನೆಕ್ಸ್ಟ್ play games. Okay, children's very attractive to play games in mobile, computer, laptop. Okay, so ಹಾಗಾದರೆ ನಾವೇನು ಮಾಡ್ತೇವೆ, ಗೇಮ್ಗಳನ್ನು ಆಟ ಆಡೋಕ್ಕೆ ಸೊ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ವಾಚ್ ಮೂವೀಸ್, ಟೇಕ್ ಟು ಪೀಪಲ್ ಫಾರ್ ಅವೇ ಫ್ರಮ್ ಅಸ್, ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ವಾಚ್ ಮೂವೀಸ್. ಓಕೆ, ಶಾಪ್ ಆನ್ಲೈನ್, ಟೈಪ್ ಇಮೇಲ್ಸ್, ಸಾಲ್ವ್ ಸಮ್ಸ್. ಓಕೆ, ಸೊ ಮ್ಯಾಥ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾವು ಕೂಡ ಸೊ ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಸೊ ಅದೇ ರೀತಿ ಸೊ ಹಾಗಾದರೆ ಸೊ ದಿಸ್ ಈಸ್ ದಿ ಯೂಸಸ್ ಆಫ್ ಅ ಕಂಪ್ಯೂಟರ್. ಸೊ ಕಂಪ್ಯೂಟರಿಂದ ಏನೇನು ಯೂಸ್ ಇದೆ, ಓಕೆ, ಸೊ ನಾವು ಏನಕ್ಕೆ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟು ಪ್ಲೇಸಸ್ ವೇರ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್. ಸೊ ಹಾಗಾದರೆ ಎಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೇವೆ,
ಸೊ ಎನ್ ನಂಬರ್ ಆಫ್ ಪ್ಲೇಸಸ್ ಇಸ್ ದೇರ್ ನಾವು ಕಂಪ್ಯೂಟರನ್ನು ಸೊ ಯೂಸ್ ಮಾಡ್ತೇವೆ. ಸೊ ಫಸ್ಟ್ ಇನ್ ಸ್ಕೂಲ್ ಫಾರ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಸೊ ಹಾಗಾದರೆ ಸ್ಕೂಲಲ್ಲಿ ಸೊ ನಾವು ಟೀಚ್ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಸ್ಮಾರ್ಟ್ ಬೋರ್ಡ್, ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್, ವಿತ್ ದ ಹೆಲ್ಪ್ ಆಫ್ ಲ್ಯಾಪ್ಟಾಪ್ ನಾವೇನು ಮಾಡ್ತೇವೆ ಸ್ಕೂಲ್ ಒಳಗೆ ಸೊ ಟೀಚಿಂಗ್ ಮತ್ತು ಲರ್ನಿಂಗೋಸ್ಕರ ಕಲಿಯೋದಕ್ಕಾಗಿ ನಾವೇನು ಮಾಡ್ತೇವೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಇನ್ ಹಾಸ್ಪಿಟಲ್ ಫಾರ್ ಡಾಕ್ಟರ್ಸ್ ಟು ಮೇಂಟೈನ್ ದಿ ಪೇಷಂಟ್ ರೆಕಾರ್ಡ್. ಸೊ ಹಾಗಾದರೆ ಪೇಷಂಟ್ ರೆಕಾರ್ಡನ್ನು ಮೇಂಟೈನ್ ಮಾಡೋದಕ್ಕಾಗಿ ಸೊ ಇನ್ ಹಾಸ್ಪಿಟಲ್ ಹ್ಯೂಸ್ ಟೈಪ್ಸ್ ಆಫ್ ಡೇಟಾ ಈಸ್ ದೇರ್. ಓಕೆ, ಸೊ ಎನ್ ನಂಬರ್ ಆಫ್ ಪೇಷಂಟ್ಸ್ ಆರ್ ದೇರ್. ಸೊ ಅದಕ್ಕಾಗಿ ನಾವೇನು ಮಾಡ್ತೇವೆ ಹಾಸ್ಪಿಟಲ್ ಒಳಗೆ ರೆಕಾರ್ಡನ್ನು ಮೇಂಟೈನ್ ಮಾಡೋದಕ್ಕಾಗಿ ನಾವು ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಇನ್ ಬ್ಯಾಂಕ್ಸ್ ಟು ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ ಮನಿ. ಸೊ ಹಾಗಾದರೆ ಬ್ಯಾಂಕ್ ಒಳಗೆ ಸೊ ಹಣವನ್ನು ಡೆಪಾಸಿಟ್ ಮಾಡೋದಕ್ಕಾಗಿ ಮತ್ತು ಹಣವನ್ನು ಸೊ ಫಾರ್ ದಿ ಡ್ರಾ ದಿ ಮನಿ. ಸೊ ಹಾಗಾದರೆ ಮನಿಯನ್ನು ನಾವೇನು ಮಾಡೋದು ರಿಟರ್ನ್ ತಗೋಬೇಕಂದ್ರೆ ನಾವು ಅಲ್ಲಿ ಕಂಪ್ಯೂಟರ್ ನೆಸೆಸಿಟಿ ಇದೆ. ಸೊ ನೆಕ್ಸ್ಟ್ ಇನ್ ಆಫೀಸಸ್ ಟು ಡೂ ಆಫೀಸಿಯಲ್ ವರ್ಕ್. ಸೊ ಇನ್ ಏರ್ಪೋರ್ಟ್ಸ್ ಆ್ಯಂಡ್ ರೈಲ್ವೆ ಸ್ಟೇಷನ್ಸ್ ಟು ಬುಕ್ ಟಿಕೆಟ್ಸ್ ಆ್ಯಂಡ್ ಟ್ರ್ಯಾಕ್ ಪ್ಲೇನ್ಸ್ ಆ್ಯಂಡ್ ಟ್ರೈನ್. ಇನ್ ಲ್ಯಾಬ್ ಫಾರ್ ಸೈಂಟಿಸ್ಟ್ ಟು ಡೂ ರಿಸರ್ಚ್ ವರ್ಕ್. ಸೊ ಹಾಗಾದರೆ ಆಫೀಸ್ ಒಳಗೆ ನಾವೇನು ಮಾಡ್ತೇವೆ ಆಫೀಸಿಯಲ್ ವರ್ಕ್ಗಾಗಿ ಕಂಪ್ಯೂಟರನ್ನ ಯೂಸ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ಏರ್ಪೋರ್ಟಲ್ಲಿ ನಮಗೆ ಟಿಕೆಟ್ ಬೇಕು, ರೈಲ್ವೆ ಸ್ಟೇಷನ್, ಓಕೆ, ಸೊ ಬುಕ್ ಟಿಕೆಟ್, ಸೊ ಟ್ರ್ಯಾಕ್ ಪ್ಲೇನನ್ನು ಟ್ರ್ಯಾಕ್ ಮಾಡೋದಕ್ಕಾಗಿ ನಾವೇನು ಮಾಡ್ತೇವೆ ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಸೊ ಸೈಂಟಿಸ್ಟ್ ಏನು ಮಾಡ್ತಾರೆ ಲ್ಯಾಬ್ ಒಳಗೂ ಕೂಡ ಕಂಪ್ಯೂಟರನ್ನು ಸೊ ತಮ್ಮ ವರ್ಕಿಗೋಸ್ಕರ ಅವರು ಯೂಸ್ ಮಾಡ್ತಾರೆ. ಸೊ ದಿಸ್ ಆರ್ ದ ಪ್ಲೇಸಸ್ ವೇರ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್. ಸೊ ಹಾಗಾದರೆ ಕಂಪ್ಯೂಟರ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಸ್ಕೂಲ್, ಹಾಸ್ಪಿಟಲ್, ಬ್ಯಾಂಕ್, ಆಫೀಸ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, okay, so labs. Okay, so this is the lesson. Okay, so your first lesson, so first standard first lesson. Okay, so parts and uses of the computer. I think you understand this lesson. Okay, so this is your exercise.